ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ನಮಸ್ಕಾರಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ವಿವಿಧ ಕೋರ್ಸ್ಗಳಿಗೆ ಸೀಟು ಹಂಚಿಕೆ ಕುರಿತಂತೆ ಈಗಾಗಲೇ ತಮಗೆಲ್ಲ CET ರ್ಯಾಂಕನ್ನು ನಾವು ಪಬ್ಲಿಷ್ ಮಾಡಿದ್ವಿ. ನಿನ್ನೆ ನಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡುವಂಥದ್ದಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸಿದ್ವಿ. ಇದು ಒಂದು ಬಹುಮುಖ್ಯವಾದಂತಹ ಘಟ್ಟ ಕೌನ್ಸಿಲಿಂಗ್ನಲ್ಲಿ. ತಾವು ಅರ್ಜಿಯಲ್ಲಿ ಯಾವುದೆಲ್ಲ ರಿಸರ್ವೇಷನನ್ನು ಕ್ಲೈಮ್ ಮಾಡಿದ್ರಿ, ತಮಗೆ CETನಲ್ಲಿ ಯಾವುದು ರ್ಯಾಂಕ್ ಬಂದಿತ್ತು ಅನ್ನುವಂಥದ್ದೆಲ್ಲ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತಾವು ಏನು ನಮೂದಾಗಿದೆ, ಉದಾಹರಣೆಗೆ ವಿದ್ಯಾರ್ಥಿಗಳು ಕ್ಯಾಸ್ಟು, ಇನ್ಕಮ್ಮು, ಕನ್ನಡ ಮೀಡಿಯಮ್ಮು, ರೂರಲ್ಲು ಯಾವುದೆಲ್ಲ ನೀವು ರಿಸರ್ವೇಷನ್ನಿಗೆ ಅರ್ಹತೆಯನ್ನು ಹೊಂದಿದ್ದೀರಾ ಅದೆಲ್ಲ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರಬೇಕು. ಒಂದು ವೇಳೆ ತಾವು ಅರ್ಜಿಯಲ್ಲಿ ಹಾಕಿದರೆ, ಒಂದು ವೇಳೆ ಇಲ್ಲ ಅಂತಂದರೆ, ನೀವು ಅರ್ಜಿ ಹಾಕಿದ್ದೂ ಇದರಲ್ಲಿ ಬಂದಿಲ್ಲ ಅಂತಂದರೆ ಅದನ್ನು ತಾವು ವಿದ್ಯಾರ್ಥಿಗಳು ಗಮನಿಸಬೇಕು. ಇದು ಯಾಕೆ ಬಹುಮುಖ್ಯ ಅಂತ ನಾನು ಹೇಳ್ತೀನಿ ಅಂತಂದರೆ, ನಾಳೆ ನಾವು ಕರ್ನಾಟಕ ರಾಜ್ಯದಲ್ಲಿ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸೀಟನ್ನು ಹಂಚಿಕೆ ಮಾಡ್ತೀವಿ, ಹಾರಿಜೆಂಟಲ್ ವರ್ಟಿಕಲ್ ರಿಸರ್ವೇಷನ್ ಏನು ಇದೆ ಅದರ ಆಧಾರದ ಮೇಲೆ ನಾವು ಸೀಟನ್ನು ಹಂಚಿಕೆ ಮಾಡ್ತೀವಿ. ಒಂದು ವೇಳೆ ನೀವು ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವುದಾದ್ರೂ ರಿಸರ್ವೇಷನ್ ಇಲ್ಲ, ಬಟ್ ಆದರೆ ನೀವು ರಿಸರ್ವೇಷನ್ನು ಸರ್ಟಿಫಿಕೇಟ್ ತಮ್ಮ ಹತ್ರ ಇದೆ, ನೀವು ಹಾಕಿಲ್ಲದೆ ಇರ್ಬೋದು, ಇಲ್ಲ ಹಾಕಿ ಯಾವುದಾದ್ರೂ ತಾಂತ್ರಿಕ ಕಾರಣದಿಂದ ಬಂದಿಲ್ಲದೆ ಇರ್ಬೋದು, ನಿಮಗೆ ಸೀಟು ಹಂಚಿಕೆ ಈ ಎಲ್ಲ ದಾಖಲೆ ಆಧಾರದ ಮೇಲೆ ಆಗೋದ್ರಿಂದ ಸೀಟ್ ಹಂಚಿಕೆ ಆದ ನಂತರ ನೀವು ಬಂದು ಪ್ರಾಧಿಕಾರಕ್ಕೆ ನಂದು ರಿಸರ್ವೇಷನ್ ಇದೆ, ನಾನು ಹಾಕಿದ್ದೇ ಬಂದಿಲ್ಲ ಅಂತಂದರೆ ಕ್ರಮ ಅಲ್ಲ. ಅದಕ್ಕೇ ತಾವು ಒಮ್ಮೆ ಈ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಒಮ್ಮೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಒಂದು ವೇಳೆ ಯಾವುದಾದ್ರೂ ಲೋಪ ಇದ್ದಲ್ಲಿ, ಸರಿಪಡಿಸುವಂತಹ ಅಗತ್ಯ ಇದೆ ಅಂತ ಅನಿಸಿದಲ್ಲಿ ನಾವು ಅದು ಸರಿಪಡಿಸುವಂಥದ್ದಕ್ಕೆ 2ನೇ ತಾರೀಕಿನಿಂದ ಅವಕಾಶವನ್ನು ಕೊಡ್ತಾ ಇದ್ದೀವಿ. ನಾಳೆಯಿಂದ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಹೋಗಿ 2ನೇ ತಾರೀಕಿಂದ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವುದಾದ್ರೂ ಲೋಪಗಳಾಗಿತ್ತು ಅಂತಂದರೆ ಸರಿಪಡಿಸಿಕೊಳ್ಳುವಂಥದ್ದಕ್ಕೆ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗುತ್ತೆ. 2ನೇ ತಾರೀಕಿಂದ ನಾವು 3 ಡೇಸು ಇದಕ್ಕೋಸ್ಕರ ನಾವು ಮೀಸಲಿಟ್ಟಿದ್ದೀವಿ. ತಾವು ಅಪಾಯಿಂಟ್ಮೆಂಟ್ ತಗೊಂಡು ಬಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ನಾವು ಅದನ್ನು ಸರಿಪಡಿಸ್ಕೊಳ್ತೀವಿ. ಉದಾಹರಣೆಗೆ ನೀವು ಈ ಹಿಂದೆ ಕನ್ನಡ ಮೀಡಿಯಮ್ ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮ್ಮು ರೂರಲ್ ಸರ್ಟಿಫಿಕೇಟು ಹಾಕೇ ಇಲ್ಲ, ಕಾರಣಾಂತರದಿಂದ ಹಾಕಿಲ್ಲ ಅಥವಾ ಸರ್ಟಿಫಿಕೇಟ್ ಇರಲಿಲ್ಲ, ನಿಮಗೆ ಗೊತ್ತಿಲ್ಲದೆ ಹಾಕಿಲ್ಲ. ಬಟ್ ಈಗ ನಾವು ಹಾಕ್ಬೋದಾ? ಖಂಡಿತ. ತಾವು ಅಪಾಯಿಂಟ್ಮೆಂಟ್ ತಗೊಂಡು 3 ದಿವಸ, 2, 3, 4ನೇ ತಾರೀಕು ಮುಂದಿನ ತಿಂಗಳು ನಾವು ಮಾಡ್ತಾಯಿದ್ದೀವಿ, ತಾವು ಬಂದು ತಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಸರಿಪಡಿಸ್ಕೊಳ್ಬೋದು. ದಯಮಾಡಿ ಎಲ್ಲರೂ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿರುವಂತಹ ಮಾಹಿತಿಯನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನೊಂದಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಕಳೆದ ವರ್ಷ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸೀಕ್ರೆಟ್ ಕೀ, ಲಾಗಿನ್ನು, ಪಾಸ್ವರ್ಡ್ ಎಲ್ಲ ಬಂದಿತ್ತು, ಈ ಸರಿ ಅದು ಯಾವುದು ಬಂದಿಲ್ಲ, ನಾವು ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ, ಲಾಗಿನ್ ಆಗುವಂಥದ್ದು ಹೇಗೆ ಅಂತೇಳಿ. ನಾವು ಈ ಸರಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದೀವಿ, ಸಾಕಷ್ಟು ಸೆಕ್ಯೂರಿಟಿ ಫೀಚರ್ಸ್ನ ತಗೊಂಡು ಬಂದಿದ್ದೀವಿ. ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು QR ಕೋಡ್ ಇದೆ. ನಾವು KEL ಲಾಗಿನ್ನಲ್ಲಿ ತಾವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದರೆ, ಆಪ್ಷನ್ ಎಂಟ್ರಿ ಓಪನ್ ಮಾಡಿದ ನಂತರ ತಾವು ಈ QR ಕೋಡನ್ನು ಸ್ಕ್ಯಾನ್ ಮಾಡ್ತು ಅಂತಂದರೆ ತಮ್ಮ ಲಾಗಿನ್ ಪೇಜಿಗೆ ಹೋಗುತ್ತೆ. ತಮ್ಮ ಫೇಸನ್ನು ತಾವು ತೋರಿಸ್ಬೇಕು ವೆಬ್ ಕ್ಯಾಮಲ್ಲಿ, ಮತ್ತು ತಮ್ಮ ಮೊಬೈಲಿಗೆ, ಯಾವುದು ಅಪ್ಲಿಕೇಶನಲ್ಲಿ ಕೊಟ್ಟಿರುವಂತಹ ಮೊಬೈಲಿಗೆ OTP ಬರುತ್ತೆ. ತಾವು ಅದು ಎಂಟ್ರಿ ಮಾಡ್ತು ಅಂತಂದರೆ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ತಾವು ಎಷ್ಟು ಸರಿ ಬೇಕಾದ್ರೂ ಓಪನ್ ಮಾಡ್ಕೊಳ್ಬೋದು, ಎಷ್ಟು ಸರಿ ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ಆದರೆ OTP ಮತ್ತು ನಿಮ್ಮ ಮುಖಚರ್ಯೆಯನ್ನು ಸಿಸ್ಟಮಲ್ಲಿ ವೆರಿಫೈ ಮಾಡುವಂಥದ್ದು ಈ ಸರಿ ನಾವು ಕಡ್ಡಾಯಗೊಳಿಸಿದ್ದೀವಿ. ಹಾಗಾಗಿ ಈ ಸರಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಾವು ಸೀಕ್ರೆಟ್ ಕೀ, ಪಾಸ್ವರ್ಡ್, ಲಾಗಿನ್ ಯಾವುದೂ ಕೊಟ್ಟಿಲ್ಲ. ಹಾಗಾಗಿ ಅದರಲ್ಲಿ ವಿದ್ಯಾರ್ಥಿಗಳು ಯಾವುದೇ ಗೊಂದಲ ಅಗತ್ಯ ಇಲ್ಲ. ಕೆಲವರು ನೀಟ್ ಎಕ್ಸಾಮನ್ನು ಬರೆದಿದ್ದಾರೆ. ಈಗ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಬೇರೆ ನಮ್ಮ CET ಪರೀಕ್ಷೆ ಆಧಾರದ ಮೇಲೆ ಕೊಟ್ಟಿರುವಂತಹ ಎಲ್ಲ ರ್ಯಾಂಕ್ಗಳು ಬಂದಿದೆ, ನೀಟ್ ರ್ಯಾಂಕ್ ಬಂದಿಲ್ಲ. ತಮಗೆಲ್ಲ ಗೊತ್ತಿದೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ ನಾವು. ಇದರಲ್ಲಿ ನೀಟ್ ರ್ಯಾಂಕ್ ಸಹ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ ಗೊಂದಲ. ಅದಕ್ಕೆ ನಾನು ಹೇಳುವಂಥದ್ದು, ನೀಟ್ ಎಕ್ಸಾಮನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಡೆಲ್ಲಿಯವರು ಮಾಡ್ತಾರೆ. ಅವರು ನಿಮ್ಮದ ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ದಾರೆ. ಒಟ್ಟು 12 ಲಕ್ಷದಷ್ಟು ವಿದ್ಯಾರ್ಥಿಗಳೇನು ಎಲಿಜಿಬಲ್ ಆಗಿದ್ದಾರೆ. ಆ ಡೇಟಾವನ್ನು, ಯಾರ್ಯಾರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ, ಎಲಿಜಿಬಲ್ ಆಗಿದ್ದಾರೆ ನೀಟ್ ಅನ್ನುವಂಥ ಡೇಟಾವನ್ನು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇನ್ನೂ ಕೊಟ್ಟಿಲ್ಲ. ಒಂದು ಸರಿ ಅವ್ರು ಕೊಟ್ಟ ಮೇಲೆ ತಾವು ಆಲ್ ಇಂಡಿಯಾದಲ್ಲಿ ಏನು ರ್ಯಾಂಕನ್ನು ತೆಗೆದುಕೊಂಡಿದ್ದೀರಾ, ನಿಮ್ಮ ನೀಟ್ ರಿಜಿಸ್ಟ್ರೇಷನ್ ನಂಬರ್ನ ನಾವು ನಿಮ್ಮ ಇದರಲ್ಲಿ ಅಪ್ಲಿಕೇಶನ್ನಲ್ಲಿ ಎನೇಬಲ್ ಮಾಡ್ತೀವಿ, ತಾವು ಹಾಕಬೇಕಾಗುತ್ತೆ. ಆಟೋಮೆಟಿಕ್ಕಾಗಿ ನೆಕ್ಸ್ಟು ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿದರೆ ನಿಮಗಲ್ಲಿ ನೀಟ್ ರ್ಯಾಂಕ್ ನೀವು ಆಲ್ ಇಂಡಿಯಾದಲ್ಲಿ ಏನು ತಗೊಂಡಿದ್ದೀರಾ ಅದು ಸಹ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಈಗಾಗಲೇ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ್ದೀರಾ,
ನಾವು ನೀಟನ್ನು ಎಕ್ಸಾಮ್ ಬರೆದಿದ್ದೀವಿ, ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ಬೇಕು, KEನಲ್ಲಿ ಎಕ್ಸಾಮೇ ಬರೆದಿಲ್ಲ, ನಾವು ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಪ್ರಾಧಿಕಾರದ ಮುಖಾಂತರನೇ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ, ನಾವು ಅಪ್ಲಿಕೇಶನ್ನೇ ಹಾಕಿಲ್ಲ, ಏನು ಮಾಡಬೇಕು ಅಂತ. ನಾವು ನೀಟು ಡಾಟಾಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವಾಗ ನಮಗೆ ನೀಟು ರಿಸಲ್ಟು ಡಾಟಾ ನಮಗೆ ಬರುತ್ತೆ ಆವಾಗ ನಾವು ಮತ್ತೊಮ್ಮೆ ಫ್ರೆಶ್ ರಿಜಿಸ್ಟ್ರೇಷನ್ನಿಗೆ ಅವಕಾಶ ಮಾಡಿಕೊಡ್ತೀವಿ. ಓನ್ಲಿ ನೀಟ್ ಕ್ಯಾಂಡಿಡೇಟ್ಸಿಗೆ, ಯಾರು ನೀಟ್ ಮುಖಾಂತರ ಮಾತ್ರ ಸೀಟ್ ಪಡೀತಾರೆ ಅವರಿಗೆ ರಿಜಿಸ್ಟ್ರೇಷನ್ನಿಗೆ ಓಪನ್ ಮಾಡ್ತೀವಿ. ಆ ಟೈಮಲ್ಲಿ ತಾವು ರಿಜಿಸ್ಟ್ರು ಮಾಡಿಸ್ಕೊಂಡ್ರೆ ನಂತರ ತಾವು ಸಹ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಆವಾಗ ನಿಮ್ಮದು ನೀಟ್ ರ್ಯಾಂಕ್ ಮಾತ್ರ ಬರುತ್ತೆ. ಆಮೇಲೆ ನಮ್ಮ ಒಂದು ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ಅಬ್ಸರ್ವೇಷನ್ಸು, ನಾನು ಈ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, SC ಮತ್ತು ST ವಿದ್ಯಾರ್ಥಿಗಳು ಜಾತಿ ಪ್ರಮಾಣ ಪತ್ರದ ಜೊತೆಗೆ ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕು. ಆದಾಯ ಪ್ರಮಾಣ ಪತ್ರವನ್ನು ಇಲ್ಲಿ ಹಾಕಬೇಕು. ತಮಗೆಲ್ಲ ನೆನಪಿರಲಿ, ನಿಮಗೆ ಫೀ ರಿಯಾಯಿತಿ ಇದೆ. ನಾವು ನಿಮ್ಮ ಆದಾಯದ ಆಧಾರದ ಮೇಲೆ ನಿಮಗೆ ನಾವು ಫೀಸ್ ಕಟ್ಟಿಸ್ಕೊಳ್ಳುವುದರಿಂದ ವಿನಾಯಿತಿ ಕೊಡ್ತೀವಿ. ನಂತರ ಕಾಲೇಜಿಗೆ ನಿಮಗೆ ನಂತರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ರೀಫಂಡ್ ಆದಮೇಲೆ ತಾವು ಕಾಲೇಜಿಗೆ ಕಟ್ಟೋದಿರುತ್ತೆ. ಒಂದು ವೇಳೆ ನೀವು ಬರೀ SC ಜಾತಿ ಪ್ರಮಾಣ ಪತ್ರ ಹಾಕಿ ಆದಾಯ ಪ್ರಮಾಣ ಪತ್ರವನ್ನು ಹಾಕಿಲ್ಲ ಅಂತಂದರೆ ನಾವು ನಿಮಗೆ ಬೇರೆ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಿಸ್ಕೊಂಡಂತಲೇ ಕಟ್ಟಿಸ್ಕೊಳ್ಬೇಕಾಗುತ್ತೆ. ದಯಮಾಡಿ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ SC ST ವಿದ್ಯಾರ್ಥಿಗಳು ನೀವು ಬರೀ ಜಾತಿ ಪ್ರಮಾಣ ಪತ್ರ ಹಾಕಿ ಇನ್ಕಮ್ ಸರ್ಟಿಫಿಕೇಟ್ನ ಹಾಕಿಲ್ಲ ಅಂತಂದರೆ ದಯಮಾಡಿ ಅದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಹಾಕಿಲ್ಲ ಅಂದರೆ ಏನು ಮಾಡಬೇಕು, ನಾನು ಆಗಲೇ ಹೇಳಿದ್ದೀನಿ, 2ನೇ ತಾರೀಕಿಂದ ನಾವು ಅವಕಾಶ ಕೊಡ್ತೀವಿ, KEಗೆ ಬಂದು ಹಾಕಬೇಕಾಗುತ್ತೆ. ನೀವು ತಪ್ಪು ಮಾಡಿರೋದ್ರಿಂದ ಮೊದಲು ನೀವು ಆನ್ಲೈನಲ್ಲೇ ಹಾಕೋದಕ್ಕೆ ಅವಕಾಶ ಇತ್ತು, ಈಗ ನೀವು ಇಲ್ಲಿ ಬಂದು ಹಾಕಬೇಕಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಇದೆ. ಕೆಲವೊಂದು ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ರೂರಲ್ ಏನಾದ್ರೂ ಓದಿತ್ತು ಅಂತಂದರೆ ತಾವು ಗ್ರಾಮೀಣ ಮೀಸಲಾತಿಯನ್ನು ಕ್ಲೈಮ್ ಮಾಡಬೇಕು ಅಂತಂದರೆ ತಾವು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ತಹಶೀಲ್ದಾರ್ ಆಫೀಸಲ್ಲಿ ಕೊಡ್ತಾರೆ. ಕೆಲವು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದೀರಾ, ಬಟ್ ನೀವು ಪ್ಯೂರ್ GM ಇದ್ದೀರಾ, ಬಟ್ ನೀವು ರೂರಲ್ ಸರ್ಟಿಫಿಕೇಟನ್ನು ಕ್ಲೈಮ್ ಮಾಡಬೇಕು ಅಂತಂದರೆ ನೀವು ಈ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ. ಯಾರಾದರೂ ಕೊಟ್ಟಿಲ್ಲ ಅಂತಂದರೆ ಕೊಡಬೇಕಾಗುತ್ತೆ. ದಯಮಾಡಿ ಅದು ಗಮನದಲ್ಲಿ ಇಟ್ಕೊಳ್ಳಿ. ನಾಳೆ ನೀವು ಅದು ಹಾಕಿಲ್ಲ ಅಂತಂದರೆ ನಿಮ್ಮದು ಗ್ರಾಮೀಣ ಮೀಸಲಾತಿ ಕ್ಲೈಮ್ ಆಗಲ್ಲ. ಇದು ಇಷ್ಟು ಭಾಳ ಇಂಪಾರ್ಟೆಂಟ್ ಇದೆ. ಆಮೇಲೆ ರಿಲಿಜಿಯಸ್ ಮೈನಾರಿಟಿ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ. ರಿಲಿಜಿಯಸ್ ಮೈನಾರಿಟಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಕ್ರಿಶ್ಚಿಯನ್ನು ಮತ್ತು ಮುಸ್ಲಿಮಿಗೆ ಸಂಬಂಧಪಟ್ಟಂಥ ಇನ್ಸ್ಟಿಟ್ಯೂಷನ್ಸ್ ಇದೆ, ಅವ್ರುಗಳು ಕ್ಲೈಮ್ ಮಾಡಿದ್ದಾರೆ. ಕೆಲವರು ಬೇರೆ ಜೈನ್ ಕಮ್ಯುನಿಟಿ ಅಂತವ್ರು ಕ್ಲೈಮ್ ಮಾಡಿದರೆ ಅವರ ಕಮ್ಯುನಿಟಿ ಯಾವುದೇ ಇನ್ಸ್ಟಿಟ್ಯೂಷನ್ಸು ರಾಜ್ಯದಲ್ಲಿ ಇಲ್ದಿರೋದ್ರಿಂದ ಅವರಿಗೆ ಅದು ಯಾವುದೂ ಸೀಟು ಅಲಾಟ್ ಆಗಲ್ಲ. ಯಾರಾದ್ರೂ ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡಬೇಕು ಅಂತಂದರೆ ವಿಶೇಷವಾಗಿ ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸು ಮಾಡಬೇಕಾಗುತ್ತೆ. ಅದನ್ನು ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಮಾಡಿಲ್ಲ ಅಂತಂದರೆ ನೀವು ಮಾಡೋದಕ್ಕೆ ಕ್ರಮ ವಹಿಸಿ. ನಿಮಗೆ ಲಾಸ್ಟ್ ಚಾನ್ಸ್ ಅಂತ ನಾವು ಕೊಡ್ತಾ ಇದ್ದೀವಿ. ದಯಮಾಡಿ ಮತ್ತೆ ನಾವು ಇದು ಅವಕಾಶ ಕೊಡೋದಕ್ಕಾಗಲ್ಲ. ಈಗಾಗಲೇ ಸಾಕಷ್ಟು ಬಾರಿ ಎಡಿಟ್ ಆಪ್ಷನ್ ಕೊಟ್ಟಿದ್ರೂ ಸಹ ತಾವು ಸಂಪೂರ್ಣವಾಗಿ ತಮ್ಮ ಅಪ್ಲಿಕೇಶನ್ನಲ್ಲಿ ಮಾಹಿತಿ ಕೊಟ್ಟಿಲ್ಲ. ಆದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿದ್ದೀರಾ, ನೀವು ಹಿಂದೆ ಪರೀಕ್ಷೆ ಪ್ರಿಪ್ರೇಷನ್ ಆಗ್ತಿರೋಂಥ ಸಂದರ್ಭದಲ್ಲಿ ನಿಮಗೆ ತಪ್ಪು ಮಾಡಿರ್ಬೋದು ನೀವು ಅಂತ ನಾವು ಅಂತಿಮವಾಗಿ ಅವಕಾಶ ಕೊಡ್ತಾ ಇದ್ದೀವಿ. ದಯಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ.